ಮೊನ್ನೆ ದಿವಸ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ವಿ. ಅದನ್ನ 330ಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಆದ್ರೆ ನಾವು ಅದನ್ನು ವಿರೋಧ ಮಾಡಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ನಾವು ಒತ್ತಾಯ ಮಾಡಿದ್ವಿ. ನಾವು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ತಾವು ಅಡ್ಜೆಂಟ್ ಮಾಡಿ ಹೋಗಿದ್ದೀರಿ. ಈಗ ಅದು ಮುಂದುವರೆದಿದೆ ಅಂತಂದ ಮೇಲೆ ತಾವು ಅದಕ್ಕೆ ಉತ್ತರ ಕೊಡಬೇಕು ಮೊದಲನೇದು. ಅದಾದ್ಮೇಲೆ ನಮಗೆ ಅವಕಾಶ ಕೊಡಬೇಕು, ಅದರ ಚರ್ಚೆ ಆಗ್ಬೇಕು. ಈಗ ಆಮೇಲೆ ಒಂದು ವಿಷಯ ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈಗಾಗಲೇ ನಾವು ಎಷ್ಟು ಸಾರಿ ನಿಲುವಳಿ ಸೂಚನೆಗಳನ್ನ ಮಂಡಿಸಿದ್ದೆವು. ಎಲ್ಲಾ ಸಂದರ್ಭಗಳಲ್ಲೂ ತಾವು ಅದನ್ನ ನೀವು ಬೇರೆ ಬೇರೆ ಇದಕ್ಕೆ ನೀವು ವರ್ಗಾವಣೆ ಮಾಡ್ತೀವಿ. ಹಾಗಿದ್ದ ಮೇಲೆ ನಾವು ನಿಲುವಳಿ ಸೂಚನೆ ಕೊಡ್ತಕ್ಕಂಥದ್ದಕ್ಕೆ ಇದಕ್ಕೆ ಅರ್ಥ ಏನಿದೆ? ಯಾಕೆ ನಾವು 330 ಅಡಿಯಲ್ಲಿ ನಮಗೆ ಚರ್ಚೆ ಕೊಡಿ ಅಂತ ನಾವೇ ಕೇಳ್ಬೋದಲ್ಲ. ಅದನ್ನ ಯಾಕೆ ಈ ರೀತಿ ಮಾಡ್ತೀರಿ? ನಮ್ಮ ಅವಕಾಶಗಳನ್ನ ದಯವಿಟ್ಟು ಕಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂತಂದ್ರೆ ಇವತ್ತು ರಾಜ್ಯದ ಸಮಸ್ಯೆ ಇದು. ರಾಜ್ಯದಲ್ಲಿ ನಾವು ಹೇಳ್ತಿದ್ವಿ, ನಮಗೆ ಬಂದ ಮಾಹಿತಿಗಳ ಪ್ರಕಾರ 4,000 ಕೋಟಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಷನ್ ಮಾಡಿಕೊಟ್ಟಿದ್ದಾರಂತೆ. ಇವತ್ತು ಅವರ ಅಧ್ಯಕ್ಷರು, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು 6,000 ಕೋಟಿ ನಾವು ಕಲೆಕ್ಷನ್ ಮಾಡಿ ಈ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದಾರಲ್ಲ ಮಂತ್ರಿಗಳದ್ದು. ಆಗಿದ್ದ ಮೇಲೆ ಇಂಥ ಭ್ರಷ್ಟಾಚಾರಿಗಳನ್ನು ಇಟ್ಕೊಂಡು ರಾಜ್ಯದಲ್ಲಿ ಸರ್ಕಾರ ನಡೆಸೋ ಅವಶ್ಯಕತೆ ಇದೆಯಾ? ಇದನ್ನು ನಾವು ಕೇಳಬಾರ್ದ? ಜನ ನಮ್ಮನ್ನೇನೆ ಕಳಿಸಿದ್ದಾರೆ. ಇಲ್ಲಿ ಜನರಿಗೆ ನಾವು ಉತ್ತರ ಕೊಡಬೇಕಾ ಬೇಡ? ಆದ್ರಿಂದ ಮೊದಲು ಇದಕ್ಕೆ ಅವಕಾಶ ಕೊಡಿ. ಅದಾದ್ಮೇಲೆ ನೀವು ಪ್ರಶ್ನೋತ್ತರ ಎಲ್ಲವೂ ಮಾಡಿ. ನಾವೇನು ನಿಮ್ಮನ್ನು ಬೇಡ ಅಂತಂದಿಲ್ಲ. ನಾನು ಇವತ್ತು ನಿಮಗೆ 330ರಲ್ಲಿ ಮಾತಾಡಕ್ಕೆ ಅನುಮತಿ ಕೊಟ್ಟಿನಿ. ಅಜೆಂಡಾ ಬಂದಿದೆ. ಒಂದ್ಸರಿ ತೀರ್ಮಾನ ಮಾಡಿದ ತಿರುಗಿ ಮಾತಾಡೋಣ ಅಲೋ ಮಾಡೋದಿಲ್ಲ. 330ರಲ್ಲಿ ನಿಮ್ಗೆ ಹೆಚ್ಚು ಟೈಮ್ ಕೊಡ್ತೀನಿ, ಮಾತಾಡಿ. ಈಗ ನಾನು ಹೇಳ್ತೀನಿ, ಮನ್ ಕೇಳ್ತಿರಲಿಲ್ಲ. ಈಗ ನಾನು ನಿಮ್ಗೆ ಕನ್ವರ್ಟ್ ಮಾಡಿ 330ರಲ್ಲಿ ಕೊಟ್ಟಿದ್ದೀನಿ. ಮಾತಾಡಕ್ಕೆ ಹೆಚ್ಚು ಟೈಮ್ ಕೊಡ್ತೀನಿ, ಮಾತಾಡಿದ್ದೀನಿ. ಬೇಕಾದ್ರೆ ನೀವು ಅದನ್ನ 3:30 ಕಡೆಗೆ ತಗೊಂಡು ಎಷ್ಟು ಮಾತಾಡ್ತೀನಿ, ಮಾತಾಡಿ ಪರ್ಮಿಷನ್ ಕೊಡ್ತೀನಿ. ಎಲ್ಲ ನಿಮ್ ಮಾತಾ ಕೇಳಿ ನಡಿಬೇಕು. ನಾನು ಸೌಚಿಲ್ಲಿ ನೀವ್ ಮರ್ತೀರಿ. ನಾ ಅಂತೂ ಇಷ್ಟು ಹೇಳ್ತೀನಿ. ಮಾನ್ಯ ಸಭಾಪತಿ ಕೇಳಿ ಮರ್ತೀವಿ. ಇಲ್ಲಿ ಪೀಠಕ್ಕೆ ಅಗೌರವವಾಗಿ ಮಾತಾಡಿ ಒಬ್ರು ಮಾತಾಡ್ತಾರೋ ಅವ್ರು ಮಾತಾಡ್ತಾರೋ ಮಾತಾಡೋ ಗೌರವ ಕೂಡ ಕಲಿಯೋ. ಪೀಠಕ್ಕೆ ಅಗೌರವ ತೋರಿಸೋದು ನಮ್ಮ ಜಾಯಮಾನದಲ್ಲಿಲ್ಲ, ನಾವು ಮಾಡೋದಿಲ್ಲ. ಈ ಪೀಠಕ್ಕೆ ಯಾರ್ಯಾರು ಗೌರವ ಕೊಟ್ಟಿದಾರೋ ಅದು ಹೆಂಗಿದೆ ಅಂತ ಆ ಚರಿತ್ರೆಯನ್ನು ನೋಡಿದ್ರೆ ಗೊತ್ತಾಗತ್ತೆ. ಪೀಠದಲ್ಲಿ ಇದ್ದವ್ರನ್ನ ಎಳೆದು ಬಿಸಾಕಿದ್ದು ಚರಿತ್ರೆ ಇಲ್ಲೇ ಇದೆ, ನಾವೆಲ್ಲ ಮಾಡಿರೋದು. ಆದ್ರೆ ಗೌರವ ಕೊಡೋದು ನಮಗಿದೆ. ಆದ್ರೆ ನಾನು ಒಂದು ಇತಿಹಾಸ, ನಮ್ಮ ಮಾತು ನೀವು ಕೇಳಬೇಕು, ನಾವು ಕೇಳಬೇಕು. ಆದ್ರೆ ಇದು ದೊಡ್ಡ ಸಮಸ್ಯೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.